Welcome to the CRN Artifacts, the studio of art with technology. ಯಾವುದೇ ರೀತಿ ಆರ್ಟ್ ವರ್ಕ್ಗಳು, ಕ್ರಾಫ್ಟೆಡ್ ವರ್ಕು, ಸ್ಕೂಲ್ ಮಾಡೆಲ್ಸು, ನೇಮ್ ಪ್ಲೇಟ್ಸು, ಎನಿ ಕೈಂಡ್ ಆಫ್ ವರ್ಕ್ಸ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಕಂಪ್ಯೂಟ್ರಲ್ಲಿ ಡಿಸೈನ್ ರೆಡಿ ಮಾಡಿ CNC ಮಿಷಿನ್ಗೆ ಕಾರ್ವಿಂಗ್ ಕೊಟ್ಟಿದ್ದೀನಿ. ಮಿಷಿನ್ ವರ್ಕ್ ಈಗ ಕಂಪ್ಲೀಟ್ ಆಗಿದೆ. ಎಮ್ರಿ ಪೇಪರಲ್ಲಿ ಚೆನ್ನಾಗಿ ಉಜ್ಜಿ ಸ್ಯಾಂಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಇದು NC ಫಿಲ್ಲರು, ಮೇಲೆಲ್ಲ ಫಿಲ್ ಮಾಡ್ಕೋತೀನಿ. ಈ ಫಿಲ್ಲರ್ನ ವರ್ಕ್ ಪೂರ ಫಿಲ್ ಮಾಡಬೇಕು. ಸರ್ಫೇಸ್ ಫಿನಿಶಿಂಗ್ ಬರಬೇಕಂದ್ರೆ ಸ್ಮಾಲ್ ಹೋಲ್ಸು, ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಬೇಕು. NC ಫಿಲ್ಲರು ಫಿಲ್ ಮಾಡೋಕ್ಕೂ ಮೊದಲೇ ಹ್ಯಾಂಡಲ್ ಫಿಕ್ಸ್ ಮಾಡ್ಕೊಳ್ಳೋಣ. ಪೇಂಟ್ ಆದಮೇಲೆ ಸ್ಕ್ರ್ಯಾಚ್ ಆಗ್ಬೋದು, ಪೇಂಟ್ ಹಾಳಾಗ್ಬೋದು. ಈ ನೇಲ್ ಗನ್ನಲ್ಲಿ ಪಿನ್ ಮಾಡಿ ಹ್ಯಾಂಡಲ್ ಫಿಕ್ಸ್ ಮಾಡಬೇಕು. ಫಿಕ್ಸ್ ಆದಮೇಲೆ ನೋಡೋಣ. ಈಗ ಹ್ಯಾಂಡಲೆಲ್ಲ ಫಿಕ್ಸ್ ಮಾಡಿದ್ದೀನಿ, ನೋಡ್ಬೋದು. ಈ ಕಡೆ ಒಂದು ನೇಲ್ ಪಿನ್ ಮಾಡ್ಕೊಂಡಿದ್ದೀನಿ, ಈ ಕಡೆ ಒಂದು ನೇಲ್ ಪಿನ್ ಮಾಡಿದ್ದೀನಿ. ಎರಡಕ್ಕೂ ನೇಲಿಂಗ್ ಮಾಡಿ ಹ್ಯಾಂಡಲ್ ಫಿಕ್ಸ್ ಮಾಡಿದ್ದೀನಿ. ಮೇಲೆ ಕೆಳಗೆ ಪಿನ್ ಮಾಡಿ ಗಮ್ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಸೇಮ್ ಮೆಟೀರಿಯಲಲ್ಲೇ ಒಳ್ಳೆ ಸ್ಟ್ರೆಂತ್ ಹ್ಯಾಂಡಲ್ ಫಿಕ್ಸ್ ಆಗಿದೆ. ಈಗ ವರ್ಕ್ ಪೂರ್ತಿ ಫಿಲ್ಲರ್ ಫಿಲ್ ಮಾಡ್ಕೊತೀನಿ. ಫಿಲ್ಲರು ಫಿಲ್ ಮಾಡೋದ್ರಿಂದ ಸ್ಮಾಲ್ ಏರಿಯಾಸು, ಗ್ಯಾಪ್ಸ್ ಎಲ್ಲ ಫಿಲ್ ಆಗಿ ಸರ್ಫೇಸು ಒಳ್ಳೆ ಫಿನಿಶಿಂಗ್ ಕೊಡ್ಬೋದು. ಸರ್ಫೇಸ್ ಎಷ್ಟು ಫಿನಿಶಿಂಗ್ ಮಾಡ್ತೀವೋ ಪೇಂಟ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಹೋಲ್ಸ್ಗಳು, ರಫ್ನೆಸ್ಸು ಎಲ್ಲ ಕ್ಲಿಯರ್ ಆಗೋ ಥರ ಫಿಲ್ ಮಾಡ್ತೀನಿ. ಫಿಲ್ಲರ್ ಎಲ್ಲ ಫಿಲ್ ಆಯಿತು. ಸ್ಮೂತಾಗಿ ಸ್ಯಾಂಡಿಂಗ್ ಮಾಡಿಕೊಂಡು ಪೇಂಟು ರೆಡಿ ಮಾಡೋಣ. ಎಷ್ಟು ಸ್ಮೂತಾಗಿ ಸ್ಯಾಂಡಿಂಗ್ ಮಾಡ್ತೀವೋ ಅಷ್ಟೇ ಸ್ಮೂತಾಗಿ ಸರ್ಫೇಸ್ ಕ್ಲಿಯರ್ ಆಗುತ್ತೆ. ಎಷ್ಟು ಸರ್ಫೇಸ್ ಕ್ಲಿಯರ್ ಆಗುತ್ತೋ ಪೇಂಟು ಅಷ್ಟೇ ಸ್ಮೂತಾಗಿ ಕೂತ್ಕೊಳ್ಳುತ್ತೆ. ಈಗ ಪೇಂಟ್ಗೂ ಮುಂಚೆ ಪ್ರೈಮರ್ ಕೋಟ್ ಮಾಡ್ಕೋತಾ ಇದ್ದೀನಿ. ಪ್ರೈಮರ್ ಮಾಡೋದ್ರಿಂದ ಪೇಂಟು ಬ್ರೈಟಾಗಿ ವಿಸಿಬಲ್ ಆಗುತ್ತೆ. ಮತ್ತು ಮಿಷಿನಲ್ಲಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಸರ್ಫೇಸ್ ಫಿನಿಶಿಂಗ್ ಬರುತ್ತೆ ಸ್ಮೂತಾಗಿ. ಈ ಮಾಡ್ತಿರೋ ಗೊಂಬೆಗಳ ಹೆಸರು ಏನಪ್ಪ ಅಂದರೆ ಕರಿಯಣ್ಣ ಮತ್ತು ಕೆಂಚಣ್ಣ. ಈ ಕರಿಯಣ್ಣ ಕೆಂಚಣ್ಣನ ಹಳ್ಳಿಗಳ ಕಡೆ ಪೂಜೆ ಮಾಡ್ತಾರೆ. ಕರಿಯಣ್ಣ ಕೆಂಚಣ್ಣದಲ್ಲಿ ಒಂದು ಕೆಂಪು ಮತ್ತು ಕಪ್ಪು ಇರುತ್ತೆ, ಆದರೆ ಇವರು ಎರಡನ್ನೂ ಒಂದೇ ಬಣ್ಣದಲ್ಲಿ ಪೂಜೆ ಮಾಡ್ತಾರೆ. ಈ ಜನಪದ ದೈವಗಳಾದ ಕರಿಯಣ್ಣ ಮತ್ತು ಕೆಂಚಣ್ಣ ಪುರಾಣದ ನಂಬಿಕೆ ಆಧಾರದ ಮೇಲೆ ನಡೆಯುವಂಥ ದೊಡ್ಡ ವಿಜೃಂಭಣೆ ಹಬ್ಬ. ಪುರಾಣದ ಹಿನ್ನೆಲೆ ಪ್ರಕಾರ ವಿಷ್ಣುವಿನ ಶಾಪಕ್ಕೆ ಒಳಗಾದ ಜಯ ಮತ್ತು ವಿಜಯರೇ ಈ ಕರಿಯಣ್ಣ ಕೆಂಚಣ್ಣ. ವಿಷ್ಣುವಿನ ಶತ್ರುಗಳಾಗಿ ಭೂಲೋಕದಲ್ಲಿ ಜನ್ಮ ತಾಳ್ತಾರಂತೆ. ಈ ಕರಿಯಣ್ಣ ಕೆಂಚಣ್ಣಂಗೆ ವಿಷ್ಣು ಹೆಸರು ಕಂಡ್ರೆ ಆಗೋದಿಲ್ಲ, ಶತ್ರುಗಳಾಗಿ ಭೂಲೋಕದಲ್ಲಿ ಹುಟ್ಟಿದರಂತೆ. ವಿಷ್ಣು ಶಾಪಕ್ಕೆ ಒಳಗಾದ ಕರಿಯಣ್ಣ ಮತ್ತು ಕೆಂಚಣ್ಣ ಇಂದಿಗೂ ಇದ್ದಾರೆ ಅಂತ ಜನಗಳು ನಂಬ್ತಾರೆ. ಈ ನಂಬಿಕೆಯಿಂದ ಇನ್ನೂ ಹಳ್ಳಿಗಳ ಕಡೆ ಈ ಹಬ್ಬನ ಆಚರಣೆ ಮಾಡ್ತಾರೆ. ಈ ವರ್ಕ್ ಬಂದಿರೋದ್ರಿಂದ ಏನು ತಿಳ್ಕೊಬೋದಪ್ಪ ಅಂದರೆ ಹಳ್ಳಿಗಳ ಕಡೆ ಇನ್ನೂ ಆಚರಣೆ ನಡೀತಿದೆ, ನಮ್ಮ ಸಾಂಪ್ರದಾಯಿಕ ಹಬ್ಬಗಳು ಇನ್ನೂ ಜೀವಂತವಾಗಿದೆ ಅಂತ ತಿಳ್ಕೊಬೋದು. ಹ್ಯಾಂಡ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಇನ್ನು ಸಣ್ಣ ಪುಟ್ಟ ವರ್ಕ್ಗಳು ಮಾಡ್ತಾಯಿದ್ದೀನಿ.
ಕರಿಯಣ್ಣ ಮತ್ತು ಕೆಂಚಣ್ಣ ಸಾಂಪ್ರದಾಯಿಕ ಹಬ್ಬಕ್ಕೆ ರೆಡಿಯಾಗಿದ್ದಾರೆ.